ಈ ಆ್ಯಕ್ಚುಲಿ ಕ್ರೋಮಾಕ್ಕೆ ಹೊಂಟೇವ್ರಿ. ಯಾಕೆ ಹೊಂಟೇವ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ. ಕ್ರೋಮಾ ಇಲ್ಲ, ರಿಲಯನ್ಸ್ಗೆ ಹೋಗೋಣ ಅಂತ. ಯಾಕಂದ್ರೆ ಕ್ರೋಮಾ ಅಲ್ಲಿ ಹೋಗಿದ್ರೆ ಬಂದ್ ಆಗಿರ್ತೈತಿ. ಸೊ ಹೋಗೋಣ ಅಂತ ಬಾಡ ಆ್ಯಂಡ್ ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು. ಏನೇನೋ ತರೋವಿದ್ದು ಐಶ್ವರ್ಯ ಲಿಸ್ಟ್ ಮಾಡ್ಕೊ ಬರ್ತಾ ತರೋಣ. ಬಂದು ಇವತ್ತು ಲಾಗಿನ್ ಆಗಿ ನಾನು ಇವತ್ತೇನು ಮಾಡ್ತೇನೆ ಗೊತ್ತಾ, 12 ಗಂಟೆ ಮಟ್ಟ ವರ್ಕ್ ಮಾಡ್ತೇನೆ ರಾತ್ರಿ. ನಾಳೆ ಆರಾಮ್ 1 ಗಂಟೆಗೆ ಲಾಗಿನ್ ಹಾಕ್ತೇನೆ ಮಧ್ಯಾಹ್ನ. ಸೊ ಏನು ತರಕ್ಕೆ ಬಂದೇವೆ ಅಂದ್ರೆ ಕೋಲ್ಡ್ ಪ್ರೆಸ್ ಜ್ಯೂಸರ್, ವೆಜಿಟೇಬಲ್ ಜ್ಯೂಸ್ ಕುಡಿಯೋಣ ಅಂಥೇಳಿ. ಯಾಕಂದ್ರೆ ಸ್ಲೋ RPM ಮೇಲೆ ರೋಟೇಟ್ ಆಗ್ತದೆ. ಇಷ್ಟು ವೆರೈಟಿ ಇದಾವೆ ಅಂದ್ರೆ ರೀ, ಹ್ಯಾವೆಲ್ಸದ್ದು, ಫಿಲಿಪ್ಸದ್ದು, ಉಷಾದ್ದು ಐತಿ, ಆಮೇಲೆ ಮತ್ತೆ ಯಾವುದೈತಿ ಬಜಾಜದ್ದು ಐತಿ. ಇವೆಲ್ಲ ಯಾವ ಆನ್ಲೈನ್ ಇಲ್ಲೇ ಇಲ್ಲ ನೋಡು. ಹೌದು ಆನ್ಲೈನಾಗೆಲ್ಲ ಬೇರೆ ಅದು. ಇದು ನೋಡ್ರಿ 20,000 ರೂಪಾಯಿ ಏನೈತಿ ಇದ್ರಾಗ ಅರ್ಥ ಆಗುತ್ತೆ. ನಾನು इनमें अगर कंपैरिजन करते तो इनमें कैसे सिंगल ही एक जाली आती है बस, वो जाली से ही आपको प्रॉपर दिख जाएगा. नहीं मतलब इसमें कैसा है ना, 3 आते हैं. ಇಲ್ಲಿ ಯಾವ ಅದಾವಲ್ರಿ, ಬರೀ ಜ್ಯೂಸರ್ ಅಷ್ಟು ಅದಾವು. ನನಗೆ ಜ್ಯೂಸರು, ಆಮೇಲೆ ಐಸ್ ಕ್ರೀಮ್ ಮೇಕರು, ಆಮೇಲೆ ಸ್ಮೂದಿ ಮೇಕರ್ ಎಲ್ಲ ಆಲ್ ಇನ್ ಒನ್ ಬೇಕಾಗಿತ್ತು. ಬಟ್ ಇಲ್ಲಿ ಫಿಲ್ಟರ್ ಯಾವ ಕಾಣತ್ತಾವಲ್ಲ ನನಗೆ, ಬಟ್ ಜ್ಯೂಸರ್ ಇಷ್ಟ ಕಾಣತ್ತಾವು. ಹಿಂಗಾಗಿ ಆಮೇಲೆ ಆನ್ಲೈನ್ 15,000 ರೂಪಾಯಿನಾಗ ಅದಾವು, ಇಲ್ಲಿ 20,000 ರೂಪಾಯಿ ಐತಿ. ಕನ್ಫ್ಯೂಸ್ ಆಗತ್ತೆ ಇಲ್ಲಿ ವರ್ತ್ ಆಯಿತು ಇಲ್ಲೋ ಅಂಥೇಳಿ. ಆಮೇಲೆ ಆಪ್ಷನು 2 ಅದಾವೆ. ಇಲ್ಲಿ ಉಷಾದ್ದು ಒಂದು ಐತಿ, ಆಮೇಲೆ ಹೆವೆಲ್ಸ್ದು ಒಂದು ಐತಿ, ಆಮೇಲೆ ಫಿಲಿಪ್ಸ್ದು. उषा का ही मतलब वहाँ पे ब्रांडिंग हाईलाइट नहीं. अच्छा ये इसका है. इसमें सिल्वर भी आता है क्या? सिल्वर कलर में भी आता है क्या? सिल्वर में वाइट ही है. यस, वो प्रिंटेड कैसे वाइट के वैसे दिखता है. ಐಶ್ವರ್ಯ ಬಾಯಿಲೆ 1000 ಇದು ಉಷಾದ್ದು. ಹಾಂ, ಬಟ್ ಇದ್ರಾಗ ಜ್ಯೂಸ್ ಬರ್ತದೆ, ಆಮೇಲೆ ಇದ್ರಾಗ ವೇಸ್ಟ್ ಬರ್ತದೆ. ಫ್ರೆಂಡ್ಸ್ ಡಿಜಿಟಲಿಗೆ ಬಂದೇವ್ರಿ. ಬಂದಿದ್ವಿ, ಬಂದಾಗೈತೆ. ಒಳಗೆ ಹೋಗಿ ಬಂದ್ವಿ ನಾವು, ಅದೇನು ದೊಡ್ಡ ಮಾತಿಲ್ಲ. ಬರೇ ಗುಳಿಗೆ ತೊಗೊಳೋದಾಗ್ಬಿಟ್ಟದ ಮೆಡಿಕಲ್ ಶಾಪಿಗೆ ಬಂದು. ಐಶ್ವರ್ಯನ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ. ಅದೆಲ್ಲ ಬಾಡಿ ಪೇನ್ ಆತ, ಆಮೇಲೆ ಎದಕ್ಕೋ ಆತು, ಕ್ರ್ಯಾಂಪಿಗೆ ಆತು, ಹಾರ್ಟ್ ರೇಟ್ಗೆ ಆತು. ಇದು ಯಾವುದೋ ಗುಳಿಗೆ ಸ್ನೇಹಿತರೆ. ಮಸ್ತ್ ಇಲ್ಲಿ ನೋಡ್ರಿ, ಮಾವಿನಕಾಯಿ ಚಿತ್ರಾನ್ನ ಮಾಡತ್ತ ಐಶ್ವರ್ಯ. ಸೊ ಮಸ್ತ್ ಇಲ್ಲೇ ಇದು ಆ್ಯಂಡ್ ಇಲ್ಲಿ ಒಗ್ಗರಣೆ ಹಾಕತ್ತಾಳ. ಸೊ ನಾನು ಆ್ಯಕ್ಚುಲಿ ಈಗ ನಾ ಬ್ರೆಡ್ ಮಾಡ್ಕೊಂಡಿದ್ದೇನೆ, ಬಿಕಾಸ್ ನಾ ಮಿಸळ ಪಾವ್ ಮಾಡೋಕ್ಕೇನಿಲ್ಲ. ಸೊ ನಾ ಮಿಸळ ಬ್ರೆಡ್ ತಿನ್ನೋ ಅಂತ, ಹೆಲ್ದಿ ಬ್ರೆಡ್ ಆ್ಯಂಡ್ ಹೆಲ್ದಿ ಇದು. ಆ್ಯಂಡ್ ಮಸ್ತ್ ಜ್ಯೂಸರ್ ಆರ್ಡರ್ ಮಾಡೈತಿ. ಇದಲ್ಲ, ಇದು ಬಾಷದ ಗ್ರೈಂಡರ್ ಇದು. ಆ್ಯಂಡ್ ಅದನ್ನು ಇಲ್ಲಿ ಇಡೋಣಂತ. ಇದು ಒಂದೇ ಆಡ್ ಮ್ಯಾನ್ ಔಟ್ ಐತೆ ನೋಡ್ರಿ. ಇದಕ್ಕೆ ವೈಟ್ ಕಲರ್ ಐತೆ, ಅದು ಬಿಟ್ಟರೆ ಎಲ್ಲ ಬ್ಲ್ಯಾಕ್ ಗ್ರೇ ಕೆಟ್ಟ ಕನ್ಫ್ಯೂಷನ್. ಇದನ್ನು ನೋಡಿ ಆಮೇಲೆ ಇದನ್ನು ನೋಡಿ ಫುಲ್ ಬ್ಲ್ಯಾಕ್ ತರಿಸ್ಬೇಕಂತ ಭಾಳ ಆಸೆ ಆಗಿತ್ತು. ಬಟ್ ಆಮೇಲೆ ಬೇಡ, ಮೇಂಟೆನೆನ್ಸ್. ಈ ಗ್ಲಾಸ್ ಏನಾಗ್ತದೆ ಸ್ವಚ್ಛ ಆಗ್ತದೆ, ಇವು ಪ್ಲಾಸ್ಟಿಕ್ ಏನಾಗ್ತಾವೆ ಕಲಿ ಉಳಿದ್ಬಿಡ್ತಾವೆ. ಹಿಂಗಾಗಿ ಇದಕ್ಕೂ ಮ್ಯಾಚ್ ಆಗ್ತದೆ ಅಂತ ಈ ಕಲರೇ ಇರ್ತದೆ. ಸೊ ಬ್ಲ್ಯಾಕ್ ಸಿಲ್ವರ್ ತರಿಸೇನೆ. ಆ್ಯಂಡ್ ಇಲ್ಲ ಐಶ್ವರ್ಯ, ಇಷ್ಟು ಎಣ್ಣೆ ಹಾಕಿಯ ಭಾಳ ಆಗಿಲ್ಲ ಎಣ್ಣೆ ಅದು. ಒಗ್ಗರಣೆಗೆ ಬರ್ತದ ನಾಳೆನು. ಮತ್ತು ಇದನ್ನ ಏನು ಒಗ್ಗರಣೆ ಹಾಕಂಗಿಲ್ಲ. ಅದು ನಾಳೆ ಬರ್ತದ, ಕೆಡಂಗಿಲ್ಲ ಅದು. ಹೌದಣ್ಣ, ಬರ್ರಿ ನಾವು ನಮ್ಮ ಬ್ರೆಡ್ ಮಾಡೋಣ ಅಂತ. ಈಗ ಹಾಕಕ್ಕೆ ಆಗಲಿ ಅಂದ್ರೆ ಇದು ಒಗ್ಗರಣೆ ಭಾಳ ಆಗ್ತದೆ ನನಗೆ ಅನಿಸ. ನೋಡ್ರಿ ಒಗ್ಗರಣೆ ತೆಗೆದಿಡ್ತಾನೆ ಅಂತ ಎಷ್ಟು ತೆಗೆದಿಟ್ಟ. ಇದೇ ಹುಳಿ ಇರ್ತದನ. ವಾ. ಸೊ ನೋಡ್ರಿ ಮಾವಿನಕಾಯಿ ಹಾಕಿ ನಮ್ದು ಇದು ರೆಡಿ ಆಗತ್ತೆ ಬ್ರೆಡ್. ಗಂಟೆ ಆ್ಯಕ್ಚುಲಿ ಇಲ್ಲ, 6:30 ಆಗಿಲ್ಲ, 9 ಆಗತ್ತೆ. ಹೋಗೋಣ ಅಂತ 100-200 ಕ್ಯಾಲರೀಸ್ ಬರ್ನ್ ಮಾಡಿ ಬರೋಣ ಅಂತ. ಅಷ್ಟು ನಂಗೆ ತಿನ್ನಕ್ಕೆ ಈಸಿ ಆಗ್ತದೆ. ಬಿಕಾಸ್ ನಾನು ಆಲ್ಮೋಸ್ಟ್ ಕ್ಯಾಲರಿ 50-100 ಕ್ಯಾಲರಿ ಇಂಟೆಕ್ನ ಬರೀ 200 ಓದೋದು. ಆಬ್ವಿಯಸ್ಲಿ 200 ಬರೀ 200 ಅಂತೂ ಏನು ಊಟ ಮಾಡೋಕೆ ಆಗಂಗಿಲ್ಲ. ಸೊ ನಮ್ಮ ಬ್ರೆಡ್ ಮಾಡೋಕೆ ಇಟ್ಟಿದ್ದೆ, ಕರೆಂಟ್ ಹೋಗ್ಬಿಟ್ಟತ್ರಿ, ಹಿಂಗಾಗಿ ನಿಂತ್ಬಿಟ್ಟದ. ಹೋಗೋಣ ಅಂತ ಈಗ ಸ್ವಿಮ್ಮಿಂಗ್ ಮಾಡೋಕೆ. ಈಗ ಕ್ಯಾಪ್ ಹಾಕೊಂಡ ವಾಸ ಹಿಂಗೆ ಅಂತೇನ್ರ. ಒಂದು 200-250 ಕ್ಯಾಲರಿ, ಒಂದು 10 ರೌಂಡ್ ಹಾಕೋಣಂತ. ಭಾಳ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ 10 ರೌಂಡ್ ಹಾಕೋಣ. ಮಸ್ತ್ ಸ್ವಿಮ್ಮಿಂಗ್ ಮಾಡಿ ಬಂದೆ. ಆಲ್ಮೋಸ್ಟ್ ನೀವು ನಮ್ಮಂಗಿಲ್ಲ, 25 ಮಿನಿಟ್ಸ್ನಾಗ 350 ಕ್ಯಾಲರೀಸ್ ಅಷ್ಟು ಕ್ಯಾಲರೀಸ್ ಬರ್ನ್ ಆಗ್ತಾವೆ. ವಾಕಿಂಗ್ಲಿ ಅಷ್ಟು ಬರ್ನ್ ಮಾಡ್ಬೇಕಂದ್ರೆ 1 ತಾಸು ನಡಿಬೇಕು. 25 ಮಿನಿಟ್ಸ್ನಾಗ 350 ಕ್ಯಾಲರೀಸ್. ಹೋ ಮೈ ಗಾಡ್. ಅದು ಒಮ್ಮೆ 1 ತಾಸ್ನಾಗ 300 ಕ್ಯಾಲರೀಸ್ ಹಾಕೋ. 300 ಕ್ರಾಸು ಆಗಂಗಿಲ್ಲ.
ಈಗ ಅದ 300 ಕ್ಯಾಲರೀಸು ಮಾರ್ನಿಂಗ್ 300 ಕ್ಯಾಲರೀಸ್ ಉಳ್ದೈತಿ. ಒಂದು 500 ಕ್ಯಾಲರೀಸ್ ನನಗೆ ಫುಡ್ಡನ್ನು ಎಂಜಾಯ್ ಮಾಡ್ಬೋದು. ಕರೆಂಟ್ ಹೋಗಿತ್ತು, ನಾನು ಅಂದ್ಕೊಂಡೆ ಅಯ್ಯೋ ಬ್ರೆಡ್ ಆನ್ ಮಾಡ್ಬೇಕಲ್ಲ ಅಂತ, ನನಗೆ ಗೊತ್ತಿರಲಿಲ್ಲ. ಕರೆಂಟ್ ಬಂದ್ಮೇಲೆ ತಾನೇ ಅದು ಮತ್ತೆ ಅಲ್ಲಿಂದ ಕಂಟಿನ್ಯೂ ಆಗೋದು. ಸೊ ನೋಡ್ಬೋದು 1 hour 55 minutes ಐತಿ. ಆ್ಯಂಡ್ ಎಷ್ಟು ಚಂದ ಬಿಸಿ ಬಿಸಿಯಾಗಿ ಉಬ್ಬೈತೆ ನೋಡ್ರಿ, ಪರ್ಫೆಕ್ಟ್ ಆಗೈತೆ ನೋಡ್ರಿ, ನೀರು ಗೀರೆಲ್ಲ ನೈಸ್ ನೈಸ್. ನಾನ್ ಶೆಲ್ ಹೋಗ್ಯಾವಲ್ಲ ಇದ್ರು ಅಂದಂಗೆ ನಮ್ದು ಬಂದತ್ತು. ಇದ್ರೊಳಗೆ ಏನೋ ಒಂದು ಮಸ್ತ್ ಗ್ಯಾಚೆಟ್ ತೋರಿಸ್ತೀನಿ ನಿಮಗೆ. ಪೂರ್ತಿ ಬಾಕ್ಸ್ ಓಪನ್ ಆಗಿ ಬಂದತ್ತು ರೀ. ಇದು ಹೆಂಗೈತೆ ನೋಡೋಣ ಅಂತ. ಲೈಟ್ ಗೇಟ್ ಎಲ್ಲ ಅದಾವೆ ಇದ್ರಾಗ. ಸೂಪರಾಗಿ ಮಸಾಲ ರೈಸ್ ತಿನ್ನೋಣಂತೀಗ. ಆ್ಯಂಡ್ ಇದು ಎಷ್ಟೈತೆ ರೀ 240 ಹೊರಸ್ಬೇಕು, ಸ್ವಲ್ಪ ಪ್ಲಸ್ ಆಗೈತೆ, ಇಗ್ನೋರ್ ಮಾಡಿರಿ. 242 ಕ್ಯಾಲರಿ ಇದು ಗ್ರಾಮ್ಸ್ ಐತೆ. ಸ್ವಿಮ್ಮಿಂಗ್ ಮಾಡಿ ಬಂದು ಆಲ್ಮೋಸ್ಟ್ 350 ಕ್ಯಾಲರೀಸ್ ಬರ್ನ್ ಮಾಡಿದ್ರು. 1500 ನನ್ನ ಕ್ಯಾಲರಿ ಇಟ್ಕೊಂಡೇನು ಪರ್ ಡೇ. ಆಲ್ಮೋಸ್ಟ್ ಅರೌಂಡ್ 1600 ಆಗೈತೆ ಅಂತ ತಿಳ್ಕೊರಿ, ಮೋರ್ ಆರ್ ಲೆಸ್. ಅಂದ್ರೂ ನೋಡ್ರಿ, ಅಂದ್ರೆ ಆಲ್ಮೋಸ್ಟ್ ಕ್ಯಾಲರಿ ಡೆಫಿಸಿಟ್ ಏನು ಇದು ಇಟ್ಟಿದ್ನಿಲ್ಲ ಒಂದು ಗೋಲ್, ಅದಕ್ಕಿಂತ ಕಡಿಮೆ ಅದೇನೆ. ನೋಡೋಣ ಅಂತ. ಮ್ಯಾಂಗೋ ಮಸಾಲ ರೈಸ್ ಫಸ್ಟ್ ಟೈಮ್ ತಿನ್ನತ್ತೇನೆ ರೀ. ನೀವು ವಿಡಿಯೋ ಮಾಡೋ ಪ್ಲ್ಯಾನ್ ಆಗಿರಲಿಲ್ಲ, ಬಟ್ ರುಚಿ ಆಗೈತೆ, ಹಿಂಗಾಗಿ ರಿವ್ಯೂ ಕೊಡ್ಬೇಕಂತ. ಮಾವಿನಕಾಯಿ ಒಗ್ಗರಣೆ ಅನ್ನ ಮಸ್ತ್ ಆಯ್ತು, ಹುಳಿ ಹುಳಿ ನೈಸ್. ಬರೋದ ಐಡಿಯಾ ತೋರಿಸ್ತೇನೆ ರೀ ನಮ್ಗೆ. ಐಶ್ವರ್ಯ ಮಕ್ಕೊಂಡಳ. ಇದನ್ನು ಫ್ಯಾನ್ ಬಜಾಜದ್ದು ಡಿಮಾರ್ಟ್ನಾಗ ತೊಗೊಂಡಿದ್ದೆ. ಆಲ್ಮೋಸ್ಟ್ 1800 rupees ಆ್ಯಂಡ್ 2000 rupees ಕೊಟ್ಟು. ಯಾವಾಗ ಆಲ್ಮೋಸ್ಟ್ ಮೋರ್ ದ್ಯಾನ್ 2 years ಆತು ಅನ್ಕೋತೀನಿ. ಚಲೋ ಬಂತು ಫ್ಯಾನ್. ಅಂದರೆ ಆನ್ ಆ್ಯನ್ ಎವರೇಜ್ ಡೈಲಿ ಅಂತೂ ಯೂಸ್ ಮಾಡೋಂಗಿಲ್ಲ, ಬಟ್ ಅಟ್ಲೀಸ್ಟ್ 30-40 days ಅ ಇಯರ್ ಅಂತೂ ಯೂಸ್ ಮಾಡೀನಿ. ಇದು ಹ್ಯುಮಿಡಿಫೈಯರ್ ಬರೀ 350 ರೂಪಾಯಿಗೆ. ಇದು ಆ್ಯಕ್ಚುಲಿ ನಾನು ಏನು ಮಾಡಿದ್ದೆ ಅಂದ್ರೆ ಒಂದು ಕೂಲರ್ ಥರ ಫ್ಯಾನ್ ತರಿಸಿದ್ದೆ, ಬಟ್ ಅದು ನಾವು ಏನಾಯ್ತು ಬೆಳಗಾವಿಗೆ ಹೋಗಿಬಿಟ್ಟು ರೀ, ಹೀಗಾಗಿ ಪಾರ್ಸೆಲ್ ಬಂದು ಹೋಗಿಬಿಟ್ಟಿತ್ತು. ಆಮೇಲೆ ಹಂಗೆ ಹುಡ್ಕೊಂಬಂದು ಇದು ಹ್ಯುಮಿಡಿಫೈಯರ್ ಅಂತ ಸಿಕ್ತು. ಇದು ನೋಡ್ರಿ ಏನು ಮಾಡ್ತೈತಿ, ಇದು ಹಿಂಗೆ ಹ್ಯುಮಿಡನ್ನು ನೀರನ್ನು ಹಿಂಗೆ ಸ್ಟೀಮ್ ಮಾಡಿ ಹೊರಗೆ ಬಿಡ್ತೈತಿ. ಸೊ ಆ ಕಾನ್ಸೆಪ್ಟನ್ನು ನಾನು ತಲೆಯಾಗಿ ಇಟ್ಕೊಂಡು ಇದನ್ನು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಲೆ. ಇದನ್ನು ಆನ್ ಮಾಡಿದೆ ಅಂದ್ರೆ ನೋಡ್ರಿ ತಂಪು ಗಾಳಿ ಚಲೋ ಐತಿಲ್ಲ ಐಡಿಯಾ. ಇಲ್ಲಿ ಗಾಳಿ ಬರ್ತೈತೆ, ಇದು ಪಾಸ್ ಆಕತ್ತೆ, ಇದು ತಂಪು ಗಾಳಿ ನಂಗೆ ಬಡಿತೈತೆ. ಸೊ ಫುಲ್ ಮಿನಿ ಕೂಲರ್, ಪೋರ್ಟೇಬಲ್ ಮಿನಿ ಕೂಲರ್. ತಂಪು ಗಾಳಿ ಬರಾಕತ್ತಾಗಲೇ ಹೆಂಗೈತ್ರಿ ಐಡಿಯಾ. ಇದ್ರಾಗ ಐಸ್ ಹಾಕಿದ್ರೆ ತಂಪು ನೀರು ಬರ್ತಾವೆ. ಅನ್ಫಾರ್ಚುನೇಟ್ಲಿ ಐಸ್ ಇಲ್ಲೀಗ. ಈ ಅಣ್ಣ ಏನು ಶಾಣೆ ಅದೀವನಿ. ಆಲ್ರೈಟ್. ಏನಂದ್ರೆ ಇದ್ರಾಗ ಬ್ಯಾಟ್ರಿ ಐತಿ, ಚಾರ್ಜ್ ಮಾಡಿದ್ರೆ ಫುಲ್ 2 ತಾಸು ನಡೀತೈತಿ. ಸ್ವಲ್ಪ ಕಾಸ್ಟ್ಲಿ ಐತಿ. ಇದು 350 ರೂಪಾಯಿ. ಯಾಕಂದ್ರೆ ಬ್ಯಾಟ್ರಿ ಇಲ್ಲ, ಏನಿಲ್ಲ. ಕನೆಕ್ಷನ್ ಕೊಟ್ಟರೆ ನಡೀತೈತಿ, ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಹಂಗೈತಿ. ಇದಾದ್ರೆ ಬ್ಯಾಟ್ರಿ ಐತಿ, 3 ಸ್ಪೀಡ್ಸ್ ಅದಾವೆ ಇದ್ರಾಗ. ತಂಪು ಗಾಳಿ ಬರತ್ತೆ ರೀ. ಫುಲ್ ತಂಪು ತಂಡತ್ತಾಗತ್ತೆ ನನಗೆ. ವಿಚಿತ್ರ ಆಯ್ತು ನನಗೆ. ಕೂಲರ್ಸ್ ಇದಕ್ಕೆ ಹಿಂಗೆ ವರ್ಕ್ ಮಾಡಂಗಿಲ್ಲ, ಅಸ್ಲಿ ಕೂಲರ್. ವಾ ಅಣ್ಣಕ್ಕೆ ಟ್ಯಾಲೆಂಟ್. ಬ್ರೆಡ್ ನೋಡೋಕೆ ಬಂದಿದ್ದೆ, ನೋಡೋಣ ಏನಾಗೈತಿ. ಬ್ರೆಡ್ ರೆಡಿ ಆಗೈತಿ. ಇನ್ನು 11 ನಿಮಿಷ ಐತಿ. ಒಂದು ಸ್ವಲ್ಪ ಭಾಳಲ್ಲ, ಒಂದು ಸ್ವಲ್ಪ ನೀರು ಕಡಿಮೆ ಆಯ್ತು. ನೋಡೋಣ ಅಂತ ಒಳಗೆ ಹೆಂಗಾಗೈತಿ. ಇಲ್ಲಂತರೂ ಅಡ್ಡಿ ಇಲ್ಲ, ಚಲೋ ಹತ್ತದತ್ತು. ಈಗ ವಿಡಿಯೋ ಮಾಡೋ ಮೂಡಾಗಿ ಇದ್ದಿದ್ದಿಲ್ಲ, ಬಟ್ ಇಷ್ಟು ಮಸ್ತ್ ಬಂದದ್ದು ಬ್ರೆಡ್ ಅಂದ್ರೆ ನಿಮ್ಗೆ ತೋರಿಸ್ಬೇಕಂತ ಭಾಳ ಆಸೆ ಆಯ್ತು. ಬರ್ರಿ ನಿಮ್ಗೆ ತೋರಿಸ್ತಾ ನೋಡ್ತೀರಾ. ಅದು ಹೋ ನಿಮ್ಮ ಅಣ್ಣಾಗ ಗ್ರಿಪ್ ಸಿಕ್ಬಿಟ್ಟತ್ತೆ, ಹಿಂಗಾಗಿ ನೋಡ್ತೀರಾ ಏನು ಪರ್ಫೆಕ್ಟ್ ಅದು. ತೋ ಛೇ ನೋಡಿದೆ ಇಷ್ಟು ಪರ್ಫೆಕ್ಟ್. ಬಿಸಿ ಐತಿ. ನಾಳೆ ಮುಂಜಾನೆ ಫಸ್ಟ್ ಕ್ಲಾಸ್ ಮಿಸಳಪ್ಪ ಮಾಡ್ಕೊಂಡು ತಿನ್ನೋಣಂತ. ಇಷ್ಟು ಮಸ್ತ್ ಆಗೈತೆ ಅಂದ್ರೆ ತಿನ್ಬೇಕು ಅನ್ನಿಸ್ತು ನನಗೆ. ಸೊ ಕಟ್ ಮಾಡ್ಕೊಂಡೆ ನೋಡ್ರಿ. ಅದು ಆ್ಯಕ್ಚುಲಿ ಇನ್ನೂ ಬೇಕಾಗಿರ್ತದೆ. ತೆಗೆದ್ಮೇಲೂ 1 hour ಮಟ್ಟ ಅದ್ರ ಪ್ರೊಸೆಸ್ ನಡೀತಿರ್ತೈತೆ. ಬಟ್ ಅಂದರೂ ಇಷ್ಟು ರುಚಿ ಹತ್ತಲ್ಲ ಬಿಸಿ. ಅಮೇಝಿಂಗ್ ಹಾಟ್ ಬ್ರೆಡ್. ಅದು ಅದ್ರದ ಹೀಟ್ಲೇನ ಅದು ನಾ ಮುಂಜಾನೆ ಅಂದ್ರೆ ಇನ್ನೊಂದು ತಾಸು ಇಡ್ಬೇಕಷ್ಟೆ. ಆ್ಯಕ್ಚುಲಿ ಇಲ್ಲೇ ಚಲೋ ಬೆಡ್ಶೀಟ್ ಹಾಕ್ಬೋದು. ಬೆಡ್ಶೀಟ್ ಥರ ಹಾಕವಲ್ಲ ನೋಡಿ. ಟೆಂಪ್ರೇಚರ್ 31 degree Celsius ಐತೆ. ಬಟ್ ಇದನ್ನ ಸೆಟಪ್ ಮಾಡಿ ತೋರಿಸ್ತೀನಿ ತಡ್ರಿ. ನಮ್ಗೆ ಪೋರ್ಟೇಬಲ್ AC ಸೆಟಪ್ ಆಗೈತೆ ನೋಡ್ರಿ. ಅಲ್ಲೇ ಹಾಲ್ನ ಇಟ್ಟಿದ್ದಿಲ್ಲ, ಹಂಗೆ ಇಲ್ಲಿಟ್ಟೇನೆ, ಇದು ಪಾಸಾಗಿ ಹವಾ ಇಲ್ಲಿ ಮಟ್ಟ ಹಿಂಗೆ ಮ್ಯಾಲಿಂದ ತಂಪಾಗಿ ಬರ್ತೈತೆ.
ಆ್ಯಂಡ್ ಪವರ್ ಬ್ಯಾಂಕ್ ಹಚ್ಚೇನೆ, ಯಾಕಂದ್ರೆ ರಾತ್ರಿ ಎಲ್ಲ ಉರಿಯಂಗಿಲ್ಲ ಅದು ಅದಕ್ಕೆ. 2 ತಾಸು ಉರಿತೈತಿ, ಇದಕ್ಕಂತೂ ಪವರ್ ಬ್ಯಾಂಕ್ ಬೇಕು. ಮೇಲೆ ಫ್ಯಾನು ಐತಿ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಟೆಂಪ್ರೇಚರ್ ವಿಲ್ ಬಿ ಆಲ್ ಗುಡ್. ಎಲ್ಲರಿಗೂ ಗುಡ್ ನೈಟ್. ಆಲ್ ರೈಟ್ ಸ್ನೇಹಿತರೆ, ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ಪ್ರಕಾಶ್ ಅವರು ಹೇಳ್ತಾರೆ, ಅಯ್ಯೋ ತೂಗಿ ಉಣ್ಣೇಶ್ವರ ಅಂತ. ಆಲ್ವೇಸ್ ಉಣ್ಣಿಂಗ್ ಹಂಗಿಲ್ಲ, ಆ್ಯಕ್ಚುಲಿ 3 ಹೊತ್ತು ಊಟ ಅದು ಹಂಗೆ ಅನಿಸುತ್ತೆ ವ್ಲಾಗ್ನಾಗ. ಆ್ಯಂಡ್ ನಮ್ಮ ಮೇನಕ್ ಅವ್ರ ಅಂತಾರೆ ಲೇಡೀಸ್ ಫಿಂಗರ್ ರೆಸಿಪಿ ತೋರಿಸ್ರಿ ಅಂತ. ಎಸ್ ತೋರಿಸೋಣ ಅಂತ. ಮಸ್ತ್ ಭಾಳ ಎಮ್ಮೆ ಆಗಿತ್ತು ಅದು, ಕರೆಗೂ ಎಮ್ಮೆ ಆಗಿತ್ತು ಫುಲ್ಲು. ಆಲ್ ರೈಟ್ ಸ್ನೇಹಿತರೆ, ನಾಳೆ ಮತ್ತೊಂದು ಸೂಪರ್ ಈ ಮಾತಾಡ್ಸೋಳು ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖನವಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.